ನಮಸ್ತೆ. ನಾನು ಉಮೇಶ್ ರವರ ಕಾಶ್ಮೀರಿ ಡೈರಿ ಅನ್ನೋ ಪುಸ್ತಕದ ಬಗ್ಗೆ ಮಾತಾಡ್ತಾ ಇದ್ದೆ. ಅಂದರೆ ನಾನು ಇಷ್ಟಿನ ತನಕ 1947ರ ಆಸುಪಾಸಿನಲ್ಲಿ ಯಾವ ರೀತಿ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಕಾಶ್ಮೀರಕ್ಕಾಗಿ ಜಗಳ ಆಯಿತು ಅಥವಾ ಯುದ್ಧ ಆಯಿತು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಅದಾದಮೇಲೆ ಕಾಶ್ಮೀರ ಸಿಗಲ್ಲ ಅಂತ ಗೊತ್ತಾದಾಗ ಇನ್ನೊಂದು ಕಡೆ ಬೇರೆ ರೀತಿಯಿಂದ ಪಾಕಿಸ್ತಾನದವರು ನಮಗೆ ತೊಂದರೆಯನ್ನು ಕೊಡೋದಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಅವರು ಒಂದಷ್ಟು ಹೆಸರುಗಳನ್ನ ಈಗ ಮೊನ್ನೆ ಆಗಿದ್ದಕ್ಕೆ ಆಪರೇಷನ್ ಸಿಂಧೂರ ಅಂತ ಏನು ಹೆಸರಿಟ್ವಿ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಆದಂಥ ಒಂದು ಕದನಕ್ಕೆ ಏನು ಆಪರೇಷನ್ ಸಿಂಧೂರ ಅಂತ ಏನು ಹೆಸರಿಟ್ವಿ, ಅದೇ ರೀತಿ ಇಲ್ಲಿ ಪಾಕಿಸ್ತಾನ ಒಂದು ಹೆಸರಿಡುತ್ತೆ. ಏನಂತಂದರೆ ಅದು ಆಪರೇಷನ್ ಡೆಸರ್ಟ್ ಹಾಕ್ ಅನ್ನೋ ಒಂದು ಹೆಸರಿಡುತ್ತೆ. ನಮಗೆ ಎಲ್ರಿಗೂ ಗೊತ್ತಿರುತ್ತೆ, ಗುಜರಾತ್ನ ಕಚ್ ಮರುಭೂಮಿ ನಮ್ಮದು. ಅದನ್ನು ರಾನ್ ಆಫ್ ಕಚ್ ಅಂತಲೂ ಸಹ ಕರೀತಾ ಇರುತ್ತೆ. ಅಂದರೆ ಮರುಭೂಮಿಯ ಆ ಕಡೆ, ಅಂದರೆ ಆಚೆಗೆ ಪಾಕಿಸ್ತಾನದ ಹಳ್ಳಿಗಳು ಬರುತ್ತೆ. ಅದು ಭಾರತದ ಗಡಿ ಆಗುತ್ತೆ. ಅಂದರೆ ಆಚೆ ಕಡೆಗೆ ಪಾಕಿಸ್ತಾನದ ಗಡಿ, ಈ ಕಡೆಗೆ ಭಾರತ ಗಡಿಗೆ ಆಗುತ್ತೆ. ಅಂದು ಏಪ್ರಿಲ್ 9, 1965 ಬೆಳಗಿನ ಜಾವ ಸುಮಾರು 2,500 ಜನರಿದ್ದ ಪಾಕಿಸ್ತಾನದ ಸೈನ್ಯ ಏಕಾಏಕಿ ಆ ಮರುಭೂಮಿಗೆ ಬಂದು ಒಂದಷ್ಟು ಭಾರತೀಯ ನೆಲೆಗಳನ್ನು ವಶಪಡಿಸ್ಕೊಂಡ್ಬಿಡುತ್ತೆ. ಅದಕ್ಕೆ ಅವರು ಆಪರೇಷನ್ ಡೆಸರ್ಟ್ ಹಾಕ್ ಅನ್ನೋ ಒಂದು ಹೆಸರನ್ನು ಇಡ್ತಾರೆ. ಇದರದ್ದು ಉದ್ದೇಶ ಏನು? ಸಿಂಪಲ್ಲು. ಅಂದರೆ ಪಾಕಿಸ್ತಾನದಿಂದ ಕಾಶ್ಮೀರವನ್ನು ಭಾರತದಿಂದ ಬೇರ್ಪಡಿಸೋದಷ್ಟೇ ಇದರ ಉದ್ದೇಶ ಆಗಿರುತ್ತೆ. ಈ ಹಠಾತ್ ಬೆಳವಣಿಗೆಯಿಂದ ಭಾರತೀಯ ಸೈನಿಕರು ಸಹ ಗಾಬರಿಗೊಂಡಿರ್ತಾರೆ. ನಿರಂತರವಾಗಿ ಸುಮಾರು 15 ಗಂಟೆಗಳ ಕಾಲ ಹೋರಾಟ ನಡೆಯುತ್ತೆ. ಇದರಿಂದ 34 ಜನರನ್ನು ಕೊಂದು 4 ಪಾಕಿಸ್ತಾನಿ ಸೈನಿಕರನ್ನು ಸೆರೆ ಹಿಡಿತಾರೆ. 30 ಜೂನ್ 1965ರಲ್ಲಿ ಭಾರತದ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಆಗಿರ್ತಾರೆ. ಆ ಟೈಮಲ್ಲಿ ಕಾಮನ್ವೆಲ್ತ್ ರಾಷ್ಟ್ರಗಳ ಸಭೆ ಏನು ಕರೆದಿರ್ತಾರೆ, ಆ ಸಭೆಯಲ್ಲಿ ಈ ಪಾಕಿಸ್ತಾನದ ಆಕ್ರಮಣಕಾರ ನೀತಿಯನ್ನು ವಿವರಿಸಿ, ನೀವು ಅಂದರೆ ಏನು ಸರಿಯಾದ ಅಂದರೆ ನೀತಿ ಇಲ್ಲದೇ ಬಂದಿರುವಂಥ ಕಾಶ್ಮೀರಿ ಸೈನಿಕರನ್ನು ಹಿಂದೆ ಹೋಗೋ ರೀತಿ ಮಾಡ್ತಾರೆ. ಆಮೇಲೆ ಏನು ಮಾಡ್ತಾರೆ ಇವರು, ಈ ಪಂಜಾಬ್ ಇರ್ಬೋದು, ರಾಜಸ್ಥಾನ ಇರ್ಬೋದು, ಇದರ ಗಡಿಗಳನ್ನು ಭದ್ರ ಮಾಡ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಪಟ್ಟು ಸಹ ಭದ್ರವನ್ನು ಮಾಡ್ಕೊಳ್ತಾರೆ. ಅಂದರೆ ನಾವು ಬರೀ ಕಾಶ್ಮೀರ, ಶ್ರೀನಗರ, ಪೌಂಚು, ಕಾಶ್ಮೀರದ ಕಡೆನೇ ಗಮನ ಕೊಡ್ತಾ ಇದ್ವಿ. ಈ ಕಡೆ ನಾವು ಗಮನ ಕೊಟ್ಟಿರಲಿಲ್ಲ. ರಾಜಸ್ಥಾನ, ಪಂಜಾಬ್ ಕಡೆ ಗಮನ ಕೊಟ್ಟಿರಲಿಲ್ಲ. ಆ ಟೈಮಲ್ಲಿ ಇವರು ಆ ಗಡಿ ಭಾಗಗಳನ್ನು ಬಂದೋಬಸ್ತ್ ಮಾಡ್ಕೋತಾರೆ. ಅಂದರೆ ಅದಕ್ಕೆ ಮುಖ್ಯ ಇನ್ನೊಂದು ಕಾರಣ ಅಂದರೆ, ಆ ಟೈಮಲ್ಲಿ ಒಂದು ಕಾಂಗ್ರೆಸ್ ರಾಜಕೀಯ ವ್ಯವಸ್ಥೆಯಲ್ಲಿ ಒಂದು ವಿಪ್ಲವನೇ ಆಗಿರುತ್ತೆ. ಆ ಟೈಮಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನಿ ಆಗಿರ್ತಾರೆ. ಅವರು ಮುಖ್ಯವಾಗಿ ಮೃದು ಸ್ವಭಾವದವರು. ಅಂಥ ಕಠಿಣ ನಿರ್ಧಾರಗಳನ್ನು ತಗೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಆ ಕಾರಣಕ್ಕೆ ನಾವು ಏನು ಈ ರೀತಿ ಗಲಭೆಗಳನ್ನು ಎಬ್ಬಿಸ್ಬೋದು ಅಂತ ಅವರು ತಿಳ್ಕೊಂಡಿರ್ತಾರೆ. ಅದಾದ ಮೇಲೆ ಇನ್ನೊಂದು ಆಪರೇಷನ್ ಮಾಡ್ತಾರೆ. ಯಾರು? ಈ ಪಾಕಿಸ್ತಾನದವರು. ಆಪರೇಷನ್ ಜಿಬ್ರಾಲ್ಟಾರ್ ಅಂತ. ಅಂದರೆ ಆಗಸ್ಟ್ 5, 1965 ಬೆಳಗ್ಗೆ ಸುಮಾರು 10 ಗಂಟೆ ಸಮಯ ಈ ಕಾಶ್ಮೀರದ ಗುಲ್ಮಾರ್ಗ್ ಅನ್ನೋ ಒಂದು ಹಳ್ಳಿಯಲ್ಲಿ ಒಬ್ಬ ಯುವಕ ದನವನ್ನು ಮೇಯಿಸ್ತಾ ಇರ್ತಾನೆ. ಅವನನ್ನು ಈ ಹಸಿರು ಬಣ್ಣದ ಏನು ಉಗ್ರರು ಅಂತ ನಾವು ಕರಿತೀವಿ, ಅವರು ಸುತ್ತುವರಿದು ಅವನಿಗೆ ಹಣದ ಆಮಿಷವನ್ನು ತೋರಿಸಿ, ಇಲ್ಲಿ ಭಾರತದ ಸೈನಿಕರು ಎಲ್ಲೆಲ್ಲಿ ಔತ್ಕೊಂಡಿರ್ತಾರೆ ಅಥವಾ ಎಲ್ಲೆಲ್ಲಿ ಜಮಾವಣೆಗೊಂಡಿದ್ದಾರೆ ಅಂತ ಕೇಳ್ತಾರೆ. ಅವರು ಹೇಳ್ತಾನೆ ಕೂಡ, ಅವನು ಬೇರೆ ದಾರಿ ಇರಲಿಲ್ಲ, ಅವನು ಹೇಳ್ತಾನೆ. ಅವರು ಹೋಗ್ತಾ ಇದ್ದಂಗೆ ಇವನು ಅವರೆಲ್ಲ ಹತ್ತಿರದ ಇದ್ದಂಥ ಪೊಲೀಸ್ ಠಾಣೆಗೆ ಆ ಹುಡುಗ ವಿಷಯವನ್ನು ತಿಳಿಸ್ತಾನೆ. ತಕ್ಷಣ ಅಲ್ಲೇ ಒಂದು ಚಿಕ್ಕ ಸೇನಾ ತುಕಡಿಯೊಂದಿಗೆ ಉಗ್ರರನ್ನು ಹುಡುಕಕ್ಕೆ ಶುರು ಮಾಡ್ತಾರೆ. 7 ಮಂದಿ ಉಗ್ರರಿರ್ತಾರೆ. 7 ಮಂದಿಯನ್ನು ಸೈನ್ಯ ಕೊಂದು ಹಾಕುತ್ತೆ. 3 ದಿನಗಳ ನಂತರ ಮತ್ತೆ ರಜೌರಿಯಲ್ಲಿ ಅದೇ ರೀತಿ ಗುಂಡಿನ ಚಕಮಕಿ ನಡೆಯುತ್ತೆ. ಆ ಬಾರಿಯೂ ಸಹ 2 ಪಾಕಿಸ್ತಾನಿ ಅಧಿಕಾರಿಗಳನ್ನು ಸೆರೆ ಹಿಡಿಯಲಾಗುತ್ತೆ. ಒಂದಷ್ಟು ದಾಖಲೆಗಳನ್ನು ವಶಪಡಿಸಿಕೊಳ್ಳಲಾಗುತ್ತೆ. ಆ ವಶಪಡಿಸಿಕೊಂಡ ದಾಖಲೆಗಳ ಪ್ರಕಾರ ಏನಾಗುತ್ತೆ, ಹಂತವಾಗಿ ಭಾರತದ ಮೇಲೆ ಮುಗಿ ಬೀಳುವನ ರಣತಂತ್ರವನ್ನು ಈ ಪಾಕಿಸ್ತಾನ ಹೆಣ್ದಿರುತ್ತಂತೆ. ಮೊದಲಿಗೆ ಒಂದಷ್ಟು ಉಗ್ರಗಾಮಿಗಳನ್ನು ಕಾಶ್ಮೀರದ ಬಳಿ ನುಗ್ಗಿಸಿ ದಾಂಧಲೆ ಮಾಡುವಂಥದ್ದು. ಆಮೇಲೆ ಕಣಿವೆಗಳಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡುವಂಥದ್ದು.
ಈ ದಾಂಧಲೆಗಳನ್ನು ನಿಯಂತ್ರಿಸೋದಕ್ಕೆ ಸೈನ್ಯ ನಿರತರವಾಗಿರುವಂಥ ಟೈಮಲ್ಲಿ ಕಾಶ್ಮೀರದ ಬೇರೆ ಬೇರೆ ಭಾಗಗಳಲ್ಲಿ ಪಾಕಿಸ್ತಾನಿ ಸೈನಿಕರನ್ನು ನುಗ್ಗಿಸಿ ಕಾಶ್ಮೀರವನ್ನು ಭಾರತದಿಂದ ಮುಕ್ತಗೊಳಿಸುವಂಥ ಕಾರ್ಯಾಚರಣೆಗೆ ಈ ಆಪರೇಷನ್ ಜಿಬ್ರಾಟಾರ್ ಅನ್ನೋ ಒಂದು ಹೆಸರನ್ನು ಇಟ್ಟಿರ್ತಾರೆ. ಆದರೆ ಈ ಏನು ಯೋಜನೆ ಮಾಡಿರ್ತಾರೆ ಇದು ಈ ಆಪರೇಷನ್ ಜಿಬ್ರಾಟಾರ್ ಯೋಜನೆ. ಆದರೆ ಈ ಅವ್ರೇನು ಆಗಸ್ಟ್ 5, 1965ರಲ್ಲಿ ಈ ಯೋಜನೆಯನ್ನು ಮಾಡ್ಕೊಂಡಿರ್ತಾರೋ ಆ ಟೈಮಲ್ಲಿ ಈ ಪಾಕಿಸ್ತಾನದ ಉಗ್ರರು ಮತ್ತು ಸೇನಾಪಡೆಗಳು ಸಣ್ಣ ಸಣ್ಣ ತುಕಡಿಗಳಾಗಿ ಗಡಿ ಭಾಗಗಳಲ್ಲಿ ಕಾಶ್ಮೀರದ ಒಳಗೆ ನುಗ್ಗಿಬಿಡ್ತಾರೆ. ಒಂದಷ್ಟು ಜನರು ಕಾಡುಗಳಲ್ಲಿ ಮಧ್ಯೆ ಅಡಗಿ ಕೂತ್ಕೋತಾರೆ. ಆಗಸ್ಟ್ 8ರಂದು ಈ ಶ್ರೀನಗರದ ಫೀರ್ ದಸ್ತಗಿರಿ ಅನ್ನೋ ಒಬ್ಬರು ಸಾಹೇಬ್ರು ಇರ್ತಾರಲ್ಲ, ಆ ಶ್ರೀನಗರದ ಪ್ರದೇಶದಲ್ಲಿ ಅಲ್ಲಿ ದೊಡ್ಡ ಒಂದು ಮೆರವಣಿಗೆಯನ್ನು ಆಯೋಜನೆ ಮಾಡಲಾಗಿರುತ್ತೆ. ಅಲ್ಲಿ ಆ ಮೆರವಣಿಗೆಯ ಸಾಮಾನ್ಯ ಜನರೊಂದಿಗೆ ಇವರು ಸೇರ್ಕೊಂಡ್ಬಿಟ್ಟು ಶ್ರೀನಗರದ ರೇಡಿಯೋ ಕೇಂದ್ರ, ವಾಯುನೆಲೆ ಕೇಂದ್ರ ಇವುಗಳನ್ನು ವಶಪಡಿಸ್ಕೊಳ್ಳಲು ಹೊಂಚಾಕಿರ್ತಾರೆ. ಅಲ್ಲದೆ ಈ ಉಗ್ರರ ಮತ್ತೊಂದು ತಂಡ ಏನಿರುತ್ತೆ ಅದು ಶ್ರೀನಗರದ ದಕ್ಷಿಣ ಮತ್ತು ಈಶಾನ್ಯ ಭಾಗದಲ್ಲಿದ್ದ ಶ್ರೀನಗರ ಜಮ್ಮು ಮತ್ತು ಶ್ರೀನಗರ ಕಾರ್ಗಿಲ್ ಹೆದ್ದಾರಿಗಳನ್ನು ನಿಯಂತ್ರಣಕ್ಕೆ ತೆಗೆದುಕೊಂಡು ಶ್ರೀನಗರವನ್ನು ಭಾರತದಿಂದ ಮುಕ್ತಗೊಳಿಸೋಕ್ಕೆ ಅಥವಾ ಬೇರ್ಪಡಿಸೋದಕ್ಕೆ ಕಾಯ್ಕೊಂಡಿರ್ತಾರೆ. ಆದರೆ ಈ ರಜೌರಿಯಲ್ಲಿ ಸಿಕ್ಕಿ ಬೀಳ್ತಾರಲ್ಲ ಈ ಪಾಕಿಸ್ತಾನದ ಅಧಿಕಾರಿಗಳು, ಇವರು ಆ ವಿಷಯವನ್ನು ತಿಳಿಸಿದಾಗ ಭಾರತೀಯ ಸೈನ್ಯಕ್ಕೆ ನಿಜ ದಿಗಲಾಗುತ್ತೆ, ಬೆಚ್ಚಿ ಬೀಳುತ್ತೆ. ಆದರೆ ತಕ್ಷಣಕ್ಕೆ ಎಚ್ಚೆತ್ಕೊಳ್ಳುತ್ತೆ. ಜಮ್ಮು ಕಾಶ್ಮೀರದ ಉದ್ದಗಲಕ್ಕೂ ರೆಡ್ ಅಲರ್ಟನ್ನು ಘೋಷಣೆ ಮಾಡಲಾಗುತ್ತೆ. ಒಂದೆಡೆ ಸೈನ್ಯ ಗಡಿಯಲ್ಲಿ ಗುಂಡಿನ ದಾಳಿಯನ್ನು ಮಾಡ್ತಾಯಿದ್ರೆ, ಮತ್ತೊಂದೆಡೆ ಅಕ್ರಮವಾಗಿ ನುಸುಳಿ ಬರ್ತಾಯಿದ್ರಲ್ಲ ಉಗ್ರರನ್ನು, ಅವ್ರನ್ನ ಸದೆ ಬಡಿಯಲಾಗುತ್ತೆ. ಶ್ರೀನಗರದ ಬೀದಿಗಳಲ್ಲಿ ಉಗ್ರರನ್ನು ಹುಡುಕಿ ಕೊಲ್ಲಾಗುತ್ತೆ. ಕೆಲವರು ಸೆರೆ ಸಿಗ್ತಾರೆ ಮತ್ತು ಕೆಲವರು ಓಡಿ ಹೋಗ್ತಾರೆ. ಆ ಟೈಮಲ್ಲಿ ಭಾರೀ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ವಶಪಡಿಸ್ಕೊಳ್ಳಲಾಗುತ್ತೆ. ಸೈನ್ಯದ ದೊಡ್ಡ ತುಕಡಿಯೊಂದು ಶ್ರೀನಗರದ ಹೆದ್ದಾರಿಗಳ ರಕ್ಷಣೆಗೇ ನಿಂತು ಬಿಟ್ಟಿರುತ್ತೆ. ಇದರೆಲ್ಲದರ ಪರಿಣಾಮವಾಗಿ ಭಾರತದಲ್ಲೇ ಕಾಶ್ಮೀರ ಉಳಿಯುತ್ತೆ. ಈ ಆಪರೇಷನ್ ಜಿಬ್ರಾಟಾರ್ ಯೋಜನೆ ಸಹ ವಿಫಲ ಆಗುತ್ತೆ. ಇದಾದ ನಂತರ ಅವರು ಮತ್ತೊಂದು ಯೋಜನೆಯನ್ನು ಹಾಕ್ತಾರೆ. ಒಂದಷ್ಟು ವಿಷಯಗಳು ನಡೆಯುತ್ತೆ. ಆ ವಿಷಯಗಳ ನಂತರ ಅವರು ಮತ್ತೊಂದು ಯೋಜನೆಯನ್ನು ಹಾಕ್ತಾರೆ. ಆಪರೇಷನ್ ಗ್ರ್ಯಾಂಡ್ ಸ್ಲಮ್ ಅನ್ನು ಸಹ ಯೋಜನೆ ಮಾಡ್ತಾರೆ. ಅದಾದ ಮೇಲೆ ಸ್ವಲ್ಪ ನೋಡಿ ಯಾವ್ಯಾವ ರೀತಿ 1965ರ ಆಸುಪಾಸಿನಲ್ಲಿ ಯಾವ್ಯಾವ ರೀತಿ ಒಂದಷ್ಟು ವಿಷಯಗಳು ನಡೆಯುತ್ತೆ ಅಂತ ಅನ್ನೋದ್ರ ಬಗ್ಗೆ. ನಾನು ಹೇಳಿದೆ ಮೊದಲೇ, 2 ಪ್ರಮುಖ ಸೆಕ್ಟರ್ ಅಂದರೆ ಗಡಿ ನಿಯಂತ್ರಣ ರೇಖೆ 2 ಪ್ರಮುಖ ಸೆಕ್ಟರ್ಗಳಂತಂದರೆ ಒಂದು ಉರಿ ಮತ್ತು ಪೌಂಚ್ ಅಂತ. ಅವ್ರಗಳ ಮಧ್ಯೆ ಇರೋದೇ ಆಸಿಫಿರ್ ಪಾಸ್ ಅದು ಮತ್ತು ಕಿಶನ್ ಗಂಗಾ ಪಾಸ್. ಇದು ಎತ್ತರ ಬಂದು 8652 ಅಡಿ ಪರ್ವತ ಆಸಿಫಿರ್. ಅದ್ರ ಪಕ್ಕದಲ್ಲಿರುವಂಥದ್ದೇ ಸಾಲು ಬೆಟ್ಟಗಳ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಅಲ್ಲಿ ಇದೆ. ಇದು ಪಾಕಿಸ್ತಾನ ಉಗ್ರರಿಗೆ ಸ್ವರ್ಗ. ನಾನು ಮೊದಲೇ ಹೇಳ್ತಾ ಇದ್ದೀನಿ, ಆಸಿಫಿರ್ ಪಾಸ್ ಪಾಕಿಸ್ತಾನ ಉಗ್ರರಿಗೆ ಸ್ವರ್ಗ. ಯಾಕೆ ಅಂದರೆ ಅವರು ನುಸುಳೋದಕ್ಕೆ ಅತ್ಯಂತ ಸುಲಭವಾದ ಹೆದ್ದಾರಿಯಾಗಿರುತ್ತೆ. ಹಾಗೇನೆ ನೂರಾರು ಉಗ್ರರು ಹಗಲು ರಾತ್ರಿ ಅಂದೇನೆ ಇದರಿಂದ ನುಗ್ಗಿ ಬರ್ತಾ ಇರ್ತಾರೆ. ಪೌಂಚ್ ಸೆಕ್ಟರ್ ಬಳಿ ದಾಳಿ ಮಾಡ್ತಾನೆ ಇರ್ತಾರೆ. ಒಂದು ದೊಡ್ಡ ತುಕಡಿಯನ್ನೇ ಯೋಜಿಸಲಾಗಿರುತ್ತೆ. ಆಗಸ್ಟ್ 15ರ ಮಧ್ಯರಾತ್ರಿ ಏಕಾಏಕಿ ಒಂದು ಉಗ್ರರ ತಂಡ ದಾಳಿ ಮಾಡಿಬಿಡುತ್ತೆ ಸೇನಾ ಕ್ಯಾಂಪ್ ಮೇಲೆ. ಆ ಕ್ಯಾಂಪ್ನಲ್ಲಿದ್ದಂಥ ಕೇಂದ್ರ ಸ್ಥಾನ, ಅಲ್ಲಿದ್ದಂಥ ಶಸ್ತ್ರಾಸ್ತ್ರಗಳನ್ನು ಸಹ ಸಿಡಿಸಿಬಿಡ್ತಾರೆ, ಉಡಾಯಿಸ್ತಾರೆ. ಆಗ ಈ ದಾಳಿಯಲ್ಲಿ ಭಾರತದ ಸೈನಿಕರು ಸುಮಾರು 16 ಮಂದಿ ಮೃತಪಡ್ತಾರೆ, ಅನೇಕರು ಗಾಯಗೊಂಡ್ತಾರೆ. ಭಾರತೀಯ ಸೈನ್ಯಕ್ಕೆ ಇದೊಂದು ಅನಿರೀಕ್ಷಿತ ದಾಳಿಯಾಗಿರುತ್ತೆ. ಇದರಿಂದ ಸೈನ್ಯ ಮತ್ತಷ್ಟು ಆಕ್ರೋಶಕ್ಕೆ ಒಳಗಾಗುತ್ತೆ. ಅಲ್ಲಿನ ಮುಖ್ಯಸ್ಥ ಅಂದರೆ ಜನರಲ್ ಮುಖ್ಯಸ್ಥ ಚೌಧರಿ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರನ್ನು ಸಂಪರ್ಕಿಸ್ತಾರೆ. ಮುಂದಿನ ದಾಳಿಗೆ ಪ್ರಧಾನಿಗಳಿಗೆ ಸಮ್ಮತಿ ಸಿಗುತ್ತೆ. ಅಂದರೆ ಈ ಆಸಿಫಿರ್ ಪಾಸನ್ನು ವಶಕ್ಕೆ ಪಡಿಸ್ಕೊಳ್ಳಿ ಅನ್ನೋ ಒಂದು ಮಹತ್ವದ ಆದೇಶವನ್ನು ಪ್ರಧಾನಿಗಳು ಸೇನೆಗೆ ಬಿಟ್ಕೊಡ್ತಾರೆ. ಇದಾದ ಕೆಲವೇ ಗಂಟೆಗಳಲ್ಲಿ ಭಯಂಕರ ಕಾರ್ಯಾಚರಣೆಗೆ ನೀಲನಕ್ಷೆ ರೆಡಿಯಾಗುತ್ತೆ. ಅದರ ನೇತೃತ್ವವನ್ನು ವಹಿಸಿದವರು ಮೇಜರ್ ರಣಜಿತ್ ಸಿಂಗ್ ದಯಾಳ್ ಅಂತ. ಅವರು ಅದನ್ನು
ಸೇನೆಯ ಮುಖ್ಯಸ್ಥವನ್ನು ವಹಿಸ್ಕೋತಾರೆ. ಹಾಜಿಫಿರ್ ಪಾಸನ್ನು ವಶಪಡಿಸ್ಕೊಳ್ಳೋದು ಅಷ್ಟು ಸುಲಭ ಆಗಿರಲಿಲ್ಲ. ಅಲ್ಲಿಗೆ ಹೋಗ್ಬೇಕಂದ್ರೆ ನಾನು ಹೇಳ್ತಾ ಇದ್ದೀನಿ, ಬೆಡೂರಿ ಅದು ಎಷ್ಟು 1000 ಕಿಲೋಮೀಟರ್ ಎತ್ತರದಲ್ಲಿದೆ ಅಂತಂದರೆ 3760 ಮೀಟರ್ ಎತ್ತರದಲ್ಲಿದೆ. ಯಾವುದು? ಬೆಡೂರಿ. ಸ್ಯಾಂಕ್ 2895 ಮೀಟರ್ ಎತ್ತರದಲ್ಲಿದೆ. ಲೆಡ್ ವಾಲಿ ಗಾಲಿ ಇದು 3140 ಮೀಟರ್ ಎತ್ತರದಲ್ಲಿದೆ. ಈ 3 ಪರ್ವತಗಳನ್ನು ದಾಟಬೇಕು. ಯಾಕೆ? ಹಾಜಿಫಿರ್ ಪಾಸನ್ನು ನಾವು ವಶಪಡಿಸ್ಕೊಳ್ಳೋಕ್ಕೆ. ಅಲ್ಲೆಲ್ಲ ಪಾಕಿಸ್ತಾನಿ ಸೈನಿಕರು ಉಗ್ರರು ಅಡಗಿ ಕುಳಿತಿರ್ತಾರೆ. ಅಲ್ಲದೆ ನಾವು ಅಲ್ಲಿಗೆ ಅಷ್ಟು ಎತ್ತರಕ್ಕೆ ಈ ಸೈನಿಕರ ಜೊತೆ ನಮ್ಮ ಶಸ್ತ್ರಾಸ್ತ್ರಗಳನ್ನು ಕೊಂಡೊಯ್ಯೋದು ಸಹ ಸವಾಲಿನ ಕೆಲಸ ಆಗಿರುತ್ತೆ. ಅಲ್ಲದೆ ನಮ್ಮ ಸೈನಿಕರು ಸಹ ಸುಮಾರು ಪ್ರಾಣತ್ಯಾಗವನ್ನು ಮಾಡಬೇಕಾಗತ್ತೆ. ಆನಂತರ ಒಂದು ಅದ್ಭುತವಾದ ಕಾರ್ಯಾಚರಣೆಯ ಮೂಲಕ ರಂಜಿತ್ ದಯಾಳ್ ಆಸಿಫಿರ್ ಪಾಸನ್ನು ವಶಪಡಿಸ್ಕೋತಾರೆ. ಈ ಆಸಿಫಿರ್ ಪಾಸನ್ನು ನಾವು ಯಾವಾಗ ವಶಪಡಿಸ್ಕೋತೀವಿ ಆವಾಗ ಪಾಕಿಸ್ತಾನ ಮತ್ತೆ ಕಂಗೆಡುತ್ತೆ ಅಂದರೆ ಸೋಲ್ದಿಂದ ಒಂಥರ ಕುದಿಯೋಕ್ಕೆ ಶುರು ಮಾಡುತ್ತೆ. ಮತ್ತೆ ಭಾರತದ ಮೇಲೆ ಮುಗಿ ಬೀಳೋಕ್ಕೆ ಶುರು ಮಾಡುತ್ತೆ. ನಾನು ಹೇಳಿದ್ರೆ ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿರುವ ಪಂಜಾಬ್ ಪ್ರಾಂತ್ಯದ ಪ್ರಮುಖ ನಗರವೆಂದರೆ ಪಠಾಣ್ಕೋಟ್. ಇಲ್ಲಿ ಒಂದು ವಾಯುನೆಲೆ ಇದೆ, ಮಿಲಿಟರಿ ಶಸ್ತ್ರಾಗಾರ ಇದೆ. ಪಠಾಣ್ಕೋಟ್ನಿಂದ ಜಮ್ಮುಗೆ ಹೋಗುವ ಸಾಂಬಾರ್ ಪ್ರದೇಶದ ಬಳಿ ಒಂದು ರಕ್ಷಣಾ ದೃಷ್ಟಿಯಿಂದ ಒಂದು ಅತ್ಯಂತ ಅಪಾಯಕಾರಿ, ಅಂದರೆ ಆ ರಕ್ಷಣೆ ಮಾಡೋದ್ರಲ್ಲಿ ಅದು ಅತ್ಯಂತ ಪ್ರಭಾವಕಾರಿ. ಈ ಪ್ರದೇಶದಲ್ಲಿ ಚಿನಾಬ್ ನದಿಗೆ ಅಡ್ಲಾಗಿ ಅಖ್ನೂರ್ ಸೇತುವೆ ಇದೆ. ಇದು ಯಾವ್ಯಾವುದು ಅಂದರೆ ಚಾಮ್, ನಶೌರ, ರಜೌರಿ, ಪೌಂಚ್ಗೆ ಹೋಗಬೇಕು ಅಂದರೆ ಈ ಸೇತುವೆಯನ್ನು ದಾಟೇ ಹೋಗಬೇಕು. ಅಪ್ಪಿತಪ್ಪಿ ಈ ಅಖ್ನೂರ್ ಸೇತುವೆ ಪಾಕಿಸ್ತಾನದ ವಶವರಾದರೆ ಕಾಶ್ಮೀರದ ಈ ಎಲ್ಲ ಜಿಲ್ಲೆಗಳು ಭಾರತದಿಂದ ಬೇರ್ಪಟ್ಟಂತೆ. ಅಂದರೆ ಈ ಸೇತುವೆನ ವಶಪಡಿಸ್ಕೊಂಡ್ಬಿಡೋಣ ಅನ್ನೋದು ಪಾಕಿಸ್ತಾನದ ಯೋಚನೆ ಆಗಿತ್ತೆ. ಪಾಕಿಸ್ತಾನದ ಸಿಯಾಲ್ಕೋಟ್ ಮತ್ತು ಕರಿಯನ್ ನಗರ ದಾಟಿದ್ರೆ ಸಿಗೋದೇ ಈ ಅಖ್ನೂರ್ ಪ್ರದೇಶ, ಚಾಂಬ್ ಅಖ್ನೂರ್ ಪ್ರದೇಶ. ಇಡೀ ಜಮ್ಮು ಕಾಶ್ಮೀರದ ಗಡಿಯಲ್ಲಿ ಪಾಕಿಸ್ತಾನ ಅತ್ಯಂತ ಸುಲಭವಾಗಿ ಯುದ್ಧ ಟ್ಯಾಂಕ್ಗಳಾಗಿರ್ಬೋದು, ಫಿರಂಗಿಗಳನ್ನಾಗಿರ್ಬೋದು ಎಲ್ಲವನ್ನು ತಂದು ನಿಲ್ಲಿಸ್ಬೋದು ಅನ್ನೋಂಥದ್ದು ಏಕೈಕ ಸ್ಥಳ ಅಂದರೆ ಸಹ ಅದು ಚಾಬ್ ಅಖ್ನೂರ್ ಪ್ರದೇಶನೇ. ಆದರೆ ಈ ಅಖ್ನೂರ್ ಸೇತುವೆ ಮೂಲಕ ಭಾರೀ ಗಾತ್ರದ ಯುದ್ಧ ಟ್ಯಾಂಕರ್ಗಳನ್ನು ತಂದು ನಿಲ್ಲಿಸೋದು ಭಾರತಕ್ಕೆ ಅಸಾಧ್ಯ ಆಗಿತ್ತು. ಯಾಕೆ ಅಂತಂದರೆ ಈ ಅಖ್ನೂರ್ ಸೇತುವೆ ಶಿಥಿಲವಾಗಿತ್ತು. ಅಂದರೆ ಅಷ್ಟು ಎಲ್ಲ ದೊಡ್ಡದು ಇದನ್ನು ತಂದು ನಿಲ್ಸೋಕ್ಕಾಗ್ತಿರ್ಲಿಲ್ಲ. ಆ ಕಾರಣಕ್ಕಾಗಿ ಅವರು ಪಾಕಿಸ್ತಾನದವರು ಈ ಬಾರಿ ನಾವು ಈ ಅಖ್ನೂರನ್ನು ವಶಪಡಿಸ್ಕೊಂಡ್ಬಿಟ್ರೆ ಜಮ್ಮುವನ್ನು, ಅಂದರೆ ನಾನು ಮೊದಲೇ ಹೇಳ್ದಂಗೆ ಈ ಕಾಂಚು, ನಶೌರ, ರಜೌರಿ, ಪೌಂಚ್ಗೆ ಎಲ್ಲ ಹೋಗಬೇಕು ಅಂದರೆ ಈ ಅಖ್ನೂರ್ ಸೇತುವೆ ಮೇಲೆ ಹೋಗಬೇಕಾಗಿರುತ್ತೆ. ಈ ಅಖ್ನೂರ್ ಸೇತುವೆಯನ್ನು ನಾವೇನಾದರೂ ವಶಪಡಿಸ್ಕೊಂಡ್ಬಿಟ್ರೆ ನಾವು ಆಟೋಮೆಟಿಕಲಿ ಭಾರತದಿಂದ ಜಮ್ಮುವನ್ನು ಬೇರ್ಪಡಿಸಬಹುದು ಅನ್ನೋ ಒಂದು ಯೋಜನೆಯನ್ನು ಸಿದ್ಧಪಡಿಸ್ಕೊಂಡಿರುತ್ತೆ. ಅದಕ್ಕೆ ಒಂದು ಆಪ್ರೇಷನನ್ನು ಸಿದ್ಧ ಮಾಡುತ್ತೆ. ಅದು ಸೆಪ್ಟೆಂಬರ್ 1, 1967 ಬೆಳಗಿನ ಜಾವ 3:30ಕ್ಕೆ ನಾನೇನು ಹೇಳಿದೆ, ಚಾಂಬ್ ಅನ್ನೋ ಪ್ರದೇಶದಲ್ಲಿ ಭಾರೀ ಶೆಲ್ ದಾಳಿಗೆ ಒಳಗಾಗುತ್ತೆ. ಅದಾದ ನಂತರ ಯಾವ ರೀತಿ ಈ ಆಪರೇಷನ್ ಸಕ್ಸಸ್ ಆಗುತ್ತಾ ಇಲ್ವಾ, ಅಥವಾ ಮುಂದೆ ಯಾವ್ಯಾವ ಆಪರೇಷನ್ನ ಪಾಕಿಸ್ತಾನ ಕೈಗೊಳ್ತೋ ಅದು ಯಶಸ್ವಿ ಆಯಿತಾ ಇಲ್ವಾ ಅಂತ ನಾನು ಮುಂದೆ ಹೇಳ್ತೀನಿ. ಆ್ಯಸ್ ಯೂಶ್ವಲ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.